ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇರುವ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಸಿದ್ದರಾಮಯ್ಯನವರದ್ದೇ ಹಳೆ ಹೇಳಿಕೆಯನ್ನ ತೋರಿಸಿ, ನೋಡಿ ಸಿದ್ದರಾಮಯ್ಯನವರೇ, ಈ ಕಾರಣಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರಿಗೆ ಅವರ ಹಿಂದಿನ ಹೇಳಿಕೆ ಮುಳುವಾಗಿ ಪರಿಣಮಿಸ್ತಾ ಇದೆಯಾ ಅಂತ ಹೇಳಿ ಸಿದ್ದರಾಮಯ್ಯನವರ ಹಿಂದಿನ ಹೇಳಿಕೆಯ ವಿಡಿಯೋವನ್ನ ಬಿಜೆಪಿ ರಿಲೀಸ್ ಮಾಡಿದೆ. ವಿಡಿಯೋ ರಿಲೀಸ್ ಮಾಡಿದೆ ಬಿಜೆಪಿ. ಆ ಮೂಲಕ ಕೌಂಟರ್ ಕೊಡ್ತಾ ಇದೆ. ತಪ್ಪು ಮಾಡಿರೋದ್ರಿಂದ ಸೈಟ್ ಅನ್ನ ಸರೆಂಡರ್ ಮಾಡಿದ್ದಾರೆ. 2011ನೇ ಇಸ್ವಿಯಲ್ಲಿ ವಿಜಯೇಂದ್ರ ಅವರ ಕುರಿತಾಗಿ, BS ಯಡಿಯೂರಪ್ಪನವರ ಕುರಿತಾಗಿ ಸಿದ್ದರಾಮಯ್ಯನವರು ಕೊಟ್ಟ ಹೇಳಿಕೆ ಇದು. 2011ನೇ ಇಸ್ವಿಯಲ್ಲಿ ಈಗ ಅದೇ ವಿಡಿಯೋವನ್ನ ರಿಲೀಸ್ ಮಾಡಿ ಬಿಜೆಪಿ ಟಕ್ಕರ್ ಕೊಡೋ ಪ್ರಯತ್ನಕ್ಕೆ ಮುಂದಾಗಿದೆ. ಇಲ್ಲಿಗಲ್ ಆಗಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ಮಕ್ಕಳಿಗೆ ಇಲ್ಲಿಗಲ್ ಆಗಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದ್ದಾರೆ. ವಾಪಸ್ ಹೆಂಗೆ ತಪ್ಪು ಹೆಂಗೆ ತಪ್ಪು? ಅವಳು ಮನಸ್ಸು ನೊಂದು ನನಗೆ ಬೇಡಿಕೆ ಬೇಡ, ಇದು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪೆಂಗೆ ಒಪ್ಕೊಂಡಾಗುತ್ತೆ. ಮತ್ತೊಂದು ಕಡೆ ಲೋಕಾಯುಕ್ತದಲ್ಲಿ FIR ದಾಖಲಾಗಿದ್ದು ಕಳೆದ ಶುಕ್ರವಾರ ಅಂದ್ರೆ 27ನೇ ತಾರೀಕು. ಇಲ್ಲಿವರೆಗೂ ಯಾಕೆ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟಿಲ್ಲ, ವಿಚಾರಣೆಗೆ ಕರೆದಿಲ್ಲ ಅನ್ನೋ ಪ್ರಶ್ನೆ ದೂರುದಾರರನ್ನ ಕಾಡ್ತಾ ಇತ್ತು. ಆದರೆ ನಿನ್ನೆ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತದಿಂದ ನೋಟಿಸ್ ಆಯಿತು. ಬೆಳಗ್ಗೆ 7:15ಗೆ ಹಾಜರಾಗಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮಿಂದ ಪಡೆದುಕೊಳ್ಳೋದಿದೆ ಅಂತ ಹೇಳಿ. ಅದಾದ ನಂತರ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ಜೊತೆಯಲ್ಲೇನೆ ಲೋಕಾಯುಕ್ತ ಅಧಿಕಾರಿಗಳು ಇಡೀ ಮೂಡಾ ಹಗರಣದ ಕೇಂದ್ರ ಬಿಂದುವಾಗಿರುವ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಇದರಲ್ಲಿರ್ತಕ್ಕಂಥ 3.16 ಎಕರೆ ಜಾಗ, ಇದರ ಸ್ಪಾಟ್ ಮಹಜರು, ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡುವ ಮೂಲಕ ಅಧಿಕೃತವಾಗಿ ಮೂಡಾ ಹಗರಣದ ತನಿಖೆಯನ್ನ ಪ್ರಾರಂಭ ಮಾಡಿದೆ. ಬೆಳಗಿನಿಂದ ಇಲ್ಲಿವರೆಗೂ ಈ ತನಿಖೆಯ ಹಾದಿಯಲ್ಲಾಗಿರುವ ಪ್ರಗತಿಯ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ತವರಿನಲ್ಲಿ ಲೋಕ ತನಿಖೆ ಚುರುಕು. ಕೆಸರೆ ಗ್ರಾಮದಲ್ಲಿ ಪೊಲೀಸರ ಸ್ಥಳ ಮಹಜರು. ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿ ಪರಿಶೀಲನೆ. ಮೂಡಾ ಸೈಟ್ ಹಂಚಿಕೆ ಬೆಂಕಿಯಲ್ಲಿ ಸಿಎಂ ಅಕ್ಷರಶಃ ಬೆಂದು ಹೋಗಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿಯನ್ನೇ ಶೇಕ್ ಮಾಡಿದೆ. ಮುಖ್ಯಮಂತ್ರಿ ಪತ್ನಿ ನಿವೇಶನ ವಾಪಸ್ ನೀಡೋ ನಿರ್ಧಾರ ಕೈಗೊಳ್ಳುತ್ತಿದ್ದಂತೆ ಎತ್ತ ಲೋಕ ತನಿಖೆ ಚುರುಕುಗೊಂಡಿದೆ. ಸೂರ್ಯ ಉದಯ ಆಗ್ತಿದ್ದಂತೆ ಲೋಕಾಯುಕ್ತ ಪೊಲೀಸರ ಅಸಲಿ ಆಟ ಶುರುವಾಗಿದೆ. ವಿವಾದದ ಸ್ಥಳದಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣರೊಂದಿಗೆ ಸ್ಥಳ ಮಹಜರು ನಡೆಸಲಾಯಿತು. ಸಾಕಷ್ಟು ಮಾಹಿತಿಗಳ ಕಲೆ ಆಗ್ತಾರೆ. ಇಲ್ಲೇ ಎಲ್ಲವನ್ನೂ ಕೂಡ ಏನೋ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ತದನಂತರದಲ್ಲಿ ಒಂದಷ್ಟು ಅವ್ರು ಹೇಳುವಂಥ ಅವ್ರು ಯಾವ ರೀತಿಯಾದಂತಹ ಆನ್ಸರನ್ನು ಕೊಡ್ತಾರೆ, ಪ್ರತಿಯೊಂದನ್ನು ಕೂಡ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಿಕೊಡ್ತಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಜಮೀನಿನಲ್ಲಿ ಲೋಕಾಯುಕ್ತ SP ಉದೇಶ್ ನೇತೃತ್ವದಲ್ಲಿ ಸರ್ವೆ ನಡೆಸಲಾಯಿತು. ಭೂ ದಾಖಲೆಗಳ ಅಧಿಕಾರಿಗಳ ಮೂಲಕ ಜಾಗ ಗುರುತಿಸಿ ದಾಖಲೆ ಪರಿಶೀಲಿಸಲಾಯಿತು. ಸಿಎಂ ಪತ್ನಿ ಪಡೆದಿರುವಂತಹ 14 ಸೈಟ್ಗಳು ಜೊತೆಗೆ ಮೂಡಾದಲ್ಲಿ ನಡೆದಿರುವಂತಹ ಸಾಕಷ್ಟು ಅವ್ಯವಹಾರಗಳ ಬಗ್ಗೆ ಸಾಕಷ್ಟು ದಾಖಲಾತಿಗಳ ಕೊಟ್ಟಿದ್ದಾರೆ. ಈಗಾಗಲೇ ಮತ್ತೊಂದು ವಿಷಯ ಕಾಣ್ತಾ ಇರ್ಬೋದು. ಈಗಾಗಲೇ DYSP ಮಾಲ್ತೇಶ್ ಅವರು ಕೂಡ ಏನೊಂದು ಈ ಒಂದು ಲ್ಯಾಂಡನ್ನು ಯಾವೆಲ್ಲ ಅಂದರೆ ಎಷ್ಟು ಡೈಮೆನ್ಷನ್ ಇದೆ ಎಲ್ಲವನ್ನು ಕೂಡ ಅಳತೆ ಮಾಡೋದಕ್ಕೆ ಸಾಕಷ್ಟು ಯಂತ್ರಗಳನ್ನು ತೆಗೆದುಕೊಂಡು ಬಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೈಟ್ ವಾಪಸ್ ನೀಡೋದಾಗಿ ಮೂಡಾ ಆಯುಕ್ತರಿಗೆ ಪತ್ನಿ ಪತ್ರ ಬರೆಯುವುದಕ್ಕೂ ಮುನ್ನ ಸಿಎಂ ಸಭೆ ನಡೆಸಿದ್ರು. ತಮ್ಮ ನಿವಾಸದಲ್ಲಿ ಸಚಿವರಾದ HK ಪಾಟೀಲ್, ಭೈರತಿ ಸುರೇಶ್, ಶಾಸಕ ಪೊನ್ನಣ್ಣ, ಅಧಿಕಾರಿಗಳಾದ ನಿಂಬಾಳ್ಕರ್, ಅತೀಕ್ ಜೊತೆ ಮೀಟಿಂಗ್ ಮಾಡಿದ್ರು. ಈ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿದ ಬಳಿಕವಷ್ಟೇ 14 ಸೈಟ್ ವಾಪಸ್ ಕೊಡುವ ನಿರ್ಧಾರ ಕೈಗೊಳ್ಳಲಾಯಿತು ಎನ್ನಲಾಗಿದೆ. ಮೂಡಾ ಕಚೇರಿಗೆ ಪತ್ರ ರವಾನಿಸಿದ ಯತೀಂದ್ರ
ಮೂಡಾಗೆ ಸಿಎಂ ಪತ್ನಿಯಿಂದ 14 ಸೈಟ್ಗಳು ವಾಪಸ್ ಕುರಿತ ಅಧಿಕೃತ ಪತ್ರವನ್ನ ಯತೀಂದ್ರ ಸಿದ್ದರಾಮಯ್ಯ ರವಾನಿಸಿದ್ದಾರೆ. ಮೂಡಾ ಕಚೇರಿಗೆ ಪತ್ರ ತಲುಪಿಸಿದ್ದಾರೆ. ಮೂಡಾ ಕಾಯ್ದೆ ಪ್ರಕಾರ ಕ್ರಮಕ್ಕೆ ಪರಿಶೀಲನೆ ಮಾಡುತ್ತೇನೆ ಅಂತ ಆಯುಕ್ತ ರಘುನಂದನ್ ಹೇಳಿದ್ದಾರೆ. 18 ಅಧಿಕಾರಿಗಳ ವಿರುದ್ಧ ECIR ದಾಖಲು. ಮೂಡಾ ಸೈಟ್ ಹಗರಣದ ಬೆನ್ನತ್ತಿರುವ ಇಡಿ 2ನೇ ECIR ದಾಖಲು ಮಾಡಿದೆ. 18 ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಿದ್ದು 3 ಪಕ್ಷದ ಮುಖಂಡರ ಎದೆಯಲ್ಲಿ ಢವಢವ ಶುರುವಾಗಿದೆ. ಮೂಡಾಗೆ 14 ಸೈಟ್ ವಾಪಸ್ ಮಾಡಿದ್ರೂ ಸಿಎಂ ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ಪ್ರಕರಣ ಕಾನೂನಾತ್ಮಕವಾಗಿ ಅಂತೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ಮತ್ತಷ್ಟು ಮಗದಷ್ಟು ಚಾಲೆಂಜಿಂಗ್, ಸವಾಲುದಾಯಕವಾಗಿ ಪರಿಣಮಿಸ್ತಾ ಇದೆ. ಪ್ರಕರಣದಲ್ಲಿ ಆಗ್ತಾ ಇರುವ ಪ್ರಗತಿಯ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಮೂಡಾ ಸೈಟ್ ಹಂಚಿಕೆ, ಮೂಡಾದಿಂದ ಕಾಂಪನ್ಸೇಟರಿಯಾಗಿ ಪರಿಹಾರಾರ್ಥವಾಗಿ ಪಡೆದುಕೊಂಡ ಸೈಟ್ ಅಕ್ರಮವಾದದ್ದು ಅಂತ ಪ್ರಾರಂಭವಾದ ವಿಚಾರ ಇದೀಗ ಸುಳಿಯಾಗಿ ಪರಿವರ್ತನೆಯಾಗಿ ಸಿದ್ದರಾಮಯ್ಯನವರು ವಿಲವಿಲ ಒದ್ದಾಡುವಂತೆ ಆಗಿದೆ. ಮೇಲ್ನೋಟಕ್ಕೆ ಬಹಳ ಕೂಲ್ ಅಂಡ್ ಕಾಮ್ ಆಗಿ ಅವ್ರ ಪ್ರತಿಕ್ರಿಯೆಯನ್ನು ನೀಡ್ತಾ ಇರಬಹುದು, ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಿರಬಹುದು. ಆದರೆ ಮುಖ್ಯಮಂತ್ರಿಯಾಗಿ ಇದೊಂದು ವಿವಾದ ಇಲ್ಲದೆ ಹೋಗಿದ್ದಿದ್ರೆ ಮುಖ್ಯಮಂತ್ರಿಯಾಗಿ ಮಾಡಬೇಕಾದ ಅನೇಕ ಕಾರ್ಯ ಚಟುವಟಿಕೆಗಳು ಸಿದ್ದರಾಮಯ್ಯನವರ ಪಾಲಿಗೆ ಇದ್ದೇ ಇತ್ತು. ಅವರ ವರ್ಚಸ್ಸು ಹಾಗೆ ಅವರ 40ಕ್ಕೂ ಅಧಿಕ ವರ್ಷಗಳ ರಾಜಕೀಯ ಜೀವನದ ಹಾದಿ, ಇದೆಲ್ಲದಕ್ಕೂ ಕೂಡ ಆದ ಡ್ಯಾಮೇಜ್ ಯಾವುದೇ ಪ್ರಮಾಣದ್ದಾಗಿರಬಹುದು, ಆದರೆ ಡ್ಯಾಮೇಜ್ ಅಂತೂ ಆಗಿದೆ ಅನ್ನೋದು ಖುದ್ದು ಸಿದ್ದರಾಮಯ್ಯನವರಿಗೂ ಕೂಡ ಅರಿವಾದಂತೆ ಕಾಣ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಿಕೊಂಡು ತನಿಖೆ ಮಾಡಿ ಅಂತ ಹೇಳಿ ಕೋರ್ಟ್ ಆದೇಶವನ್ನ ನೀಡಿದೆ. FIR ಅಂತ ಹೇಳಿ ಸ್ಪೆಸಿಫಿಕೇಶನ್ ಇಲ್ಲದೆ ಹೋದ್ರೂ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟ ಆರ್ಡರ್ನಲ್ಲಿ ನೀವು ತನಿಖೆಗೆ ಯೋಗ್ಯವಾಗಿದೆ ಈ ಪ್ರಕರಣ, ತನಿಖೆಯನ್ನು ನಡೆಸಬಹುದು ಅಂತ ಹೇಳಿ ಹೈಕೋರ್ಟ್ ಕೊಟ್ಟ ಆದೇಶದಲ್ಲಿ FIR ದಾಖಲಿಸಿ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಇಲ್ಲದೆ ಹೋದ್ರೂ ಕೂಡ ತನಿಖೆಗೆ ಯೋಗ್ಯವಾದ ಪ್ರಕರಣ ಅನ್ನೋದು ಎರಡೂ ನ್ಯಾಯಾಲಯಗಳಲ್ಲೂ ಕೂಡ ಕ್ಲಿಯರ್ ಕಟ್ ಆದ ಆದೇಶ ಹೊರಬಿದ್ದಿದೆ. ಬುಧವಾರ ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಆದೇಶ ನೀಡಿತು. FIR ದಾಖಲಿಸೋಕು ಕೂಡ ಹಿಂದೇಟು ಹಾಕಿದ್ರ ಲೋಕಾಯುಕ್ತ ಪೊಲೀಸರು. ಯಾಕಂತಂದ್ರೆ ನಾವು ಮುಂದಿನ ಹಂತದಲ್ಲಿ ಇಡಿ ಜೊತೆಯಲ್ಲೂ ಕೂಡ ಇದನ್ನ ಕಂಪೇರ್ ಮಾಡಿ ಗಮನಿಸೋಣ. ಅಂದ್ರೆ ಇದೇ ಪ್ರಕರಣ, ಮೂಡಾ ಪ್ರಕರಣವೇ, ಸೇಮ್ ಕಂಪ್ಲೇನೆಂಟ್ ಸ್ನೇಹಮಯಿ ಕೃಷ್ಣ ಅವರೇ ಲೋಕಾಯುಕ್ತವನ್ನ ಅಪ್ರೋಚ್ ಮಾಡಿದಾಗ ಲೋಕಾಯುಕ್ತದ ರೆಸ್ಪಾನ್ಸ್ ಹೇಗಿತ್ತು, ಹಾಗೆ ಇಡಿಯನ್ನ ಅಪ್ರೋಚ್ ಮಾಡಿದಾಗ ಇಡಿಯ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅವರೇ ಮಾತನಾಡಿದ್ದಾರೆ ಮಾಧ್ಯಮಗಳ ಸಮ್ಮುಖದಲ್ಲಿ. ಇನ್ಫ್ಯಾಕ್ಟ್ ಈ ಎಲ್ಲ ಪ್ರಕರಣ ಅಧಿಕೃತವಾಗಿ ರಾಜ್ಯಪಾಲರ ಅಂಗಳ ತಲುಪಿ ಅಲ್ಲಿಂದ ಆದೇಶ ಸ್ವರೂಪ ಹೊರಬಂದು ಅದಾದ ನಂತರದಲ್ಲಿ 2 ನ್ಯಾಯಾಲಯಗಳು ಆದೇಶ ಹೊರಡಿಸೋಕೆ ಮುಂಚೆಯೇ 3 ದೂರುದಾರರ ಪೈಕಿ 2 ಮೈಸೂರಿನ ಲೋಕಾಯುಕ್ತವನ್ನ ಅಪ್ರೋಚ್ ಮಾಡಿಯಾಗಿತ್ತು. ಕೇಸನ್ನ ದಾಖಲಿಸಿಕೊಳ್ಳಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಯಾಗಿತ್ತು. ಆಗ್ಲೂ ಸರಿಯಾದ ಸ್ಪಂದನೆ ಸಿಗಲಿಲ್ಲ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿತ್ತು ದೂರುದಾರರಿಂದ. ಕೋರ್ಟ್ನಿಂದ ಆದೇಶ ಬಂದ ನಂತರವಾದರೂ ಲೋಕಾಯುಕ್ತ ಪ್ರಕರಣವನ್ನು ತಕ್ಷಣಕ್ಕೆ ಕೈಗೆತ್ತಿಕೊಳ್ತಾ ಬುಧವಾರ ಕೋರ್ಟ್ ಆರ್ಡರ್, ಆದರೆ ಶುಕ್ರವಾರದವರೆಗೂ ಕೂಡ FIR ದಾಖಲಾಗಿರಲಿಲ್ಲ. ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಆಗ್ಲೂ ಕೂಡ ಅವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಅವರ ಮಾತುಗಳಲ್ಲಿ ಅದು ಸ್ಪಷ್ಟವಾಗಿತ್ತು. SP ಲೋಕಾಯುಕ್ತ SP ಕಾಲ್ಗೂ ಸಿಗ್ತಿಲ್ಲ, ಮೆಸೇಜ್ಗೂ ಅವೈಲೇಬಲ್ ಇಲ್ಲ, ಲೋಕಾಯುಕ್ತ ಕಚೇರಿಯಲ್ಲಿ ಅವ್ರು ಕಾಣಿಸ್ತಾನೇ ಇಲ್ಲ. ಅವರು ರಾಜಕೀಯ ಕಿಡ್ನಾಪ್ ಆಗಿದೆ ಅನ್ನೋ ಅನುಮಾನ ಇದೆ. ಇಲ್ಲದೆ ಹೋಗಿದ್ದಿದ್ರೆ ಕೋರ್ಟ್ನ ಆದೇಶ ಇದ್ರೂ ಕೂಡ ಯಾಕೆ FIR ದಾಖಲು ಮಾಡಿಕೊಂಡಿಲ್ಲ, ನೇರವಾದ ಪ್ರಶ್ನೆಯನ್ನ ದೂರುದಾರರು ಕೇಳಿದ್ರು. ಅಲ್ಲಿಗೆ FIR ದಾಖಲಿಸೋಕ್ಕೂ ಕೂಡ ಹಿಂದೇಟ್ ಹಾಕಿದ್ರ ಪೊಲೀಸರು ಅನ್ನೋ ಅನುಮಾನ ಮತ್ತಷ್ಟು ಬಲವಾಗ್ತಾ ಬಂತು. ಲೋಕಾಯುಕ್ತ ವಿಚಾರಣೆಯಿಂದ ಒಂದು ಹಂತಕ್ಕೆ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇತ್ತ ಸಿದ್ದರಾಮಯ್ಯನವರಿಗೆ. ಇದೇ ವಾದವನ್ನ ವಿರೋಧ ಪಕ್ಷದ ಸದಸ್ಯರು ಹಾಗೆ ದೂರುದಾರರು ಕೂಡ ಹೇಳ್ತಾ ಇರೋದು. ಲೋಕಾಯುಕ್ತ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ತನಿಖಾ ಸಂಸ್ಥೆಯಾದರೂ ಕೂಡ ಅಲ್ಲಿನ ಸಿಬ್ಬಂದಿಯನ್ನ, ಅಧಿಕಾರಿಯನ್ನ ಅಪಾಯಿಂಟ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು, ಇದೆಲ್ಲ ಜುಟ್ಟು ಜನಿವಾರ ಇರೋದು ರಾಜ್ಯ ಸರ್ಕಾರದ ಕೈಯಲ್ಲಿ. ಹೀಗಾಗಿ ಅಲ್ಲಿರುವ ಅಧಿಕಾರಿಗಳು ಸ್ವತಂತ್ರವಾಗಿ ಪಾರದರ್ಶಕವಾಗಿ ತನಿಖೆ ಮಾಡ್ತಾರಾ? ಇದರಲ್ಲಿ ಸರ್ಕಾರದ ನೇರವಾಗಿ ಸಿದ್ದರಾಮಯ್ಯನವರ ಪಾತ್ರ ಪ್ರಭಾವ ಇರೋದಿಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ರು. ಅಲ್ಲಿಗೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿರೋದ್ರಿಂದ ಕೊಂಚ ನಿರಾಳವಾಗಿ ಇರಬಹುದೇನೋ ಸಿದ್ದರಾಮಯ್ಯನವರು ಅನ್ನೋ ವಿಶ್ಲೇಷಣೆ ಬರ್ತಾ ಇರೋ ಸಂದರ್ಭದಲ್ಲೇ ಇಡಿ ಎಂಟರ್ ಆಯಿತು ಪ್ರಕರಣದಲ್ಲಿ. ಇಡಿ ಎಟ್ಟಗೇನ್ ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ ಮಾಡುವ ಆರೋಪ, ಕೇಂದ್ರ ಸರ್ಕಾರ ತನಗೆ ಇಷ್ಟ ಬಂದವರ ಮೇಲೆ ಇಷ್ಟ ಬಂದಂತೆ ತನಿಖೆಯನ್ನ ನಡೆಸಲಿಕ್ಕೆ ದುರ್ಬಳಕೆ ಮಾಡ್ಕೊಳ್ತಾ ಇರೋ ಸಂಸ್ಥೆ. ಜಾರಿ ನಿರ್ದೇಶನಾಲಯ ಆರೋಪ ಮಾಡೋದು ವಿರೋಧ ಪಕ್ಷದವರು. ಈಗ ರಾಜ್ಯದಲ್ಲಿರೋ ಲೋಕಾಯುಕ್ತದಿಂದ ತಪ್ಪಿಸ್ಕೊಂಡ್ರು ಕೂಡ
ಕೇಂದ್ರದಲ್ಲಿರೋ ಇಡಿ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗತ್ತಾ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಇದ್ದೇ ಇದೆ. ಬೆಳಗ್ಗೆ ಇಡಿ ಅಧಿಕಾರಿಗಳಿಗೆ ದೂರು ಕೊಟ್ಟರು. ನೋಡಿ ಹೇಗೆ ಎರಡು ಪ್ರಕರಣದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿ. ಬುಧವಾರ ಕೋರ್ಟ್ನ ಆರ್ಡರ್ ಬಂದರೂ ಕೂಡ ಶುಕ್ರವಾರದವರೆಗೂ FIR ದಾಖಲಾಗಲಿಲ್ಲ ಎಲ್ಲಿ ಲೋಕಾಯುಕ್ತದಲ್ಲಿ. ಆದರೆ ಇಡಿ ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಬೆಳಗ್ಗೆ ದೂರು ಕೊಟ್ಟರು, ಸಂಜೆ ಒಳಗಡೆ ECIR ಅಲ್ಲಿ FIR, ಅದಕ್ಕೆ ಸಮಾನಾಂತರವಾಗಿ ಇಡಿಯಲ್ಲಿ ECIR ಕೆಲವೇ ಗಂಟೆಗಳಲ್ಲಿ ದಾಖಲಾಗೋಯ್ತು. ಅಲ್ಲಿಗೆ ರಾಜಕೀಯವಾಗಿ ತನಿಖೆಯ ಮೇಲೆ ಕೆಲವೊಂದಷ್ಟು ಪ್ರಭಾವಗಳು ವರ್ಕ್ ಆಗ್ತಿದೆಯಾ ಅನ್ನೋ ಅನುಮಾನ ಹುಟ್ಟಿದ್ರೂ ಕೂಡ ಅದು ಅಸಹಜ ಏನಲ್ಲ. ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದ CM ಸಿದ್ದರಾಮಯ್ಯನವರು ಇಡಿ ಇಕ್ಕಳದಲ್ಲಿ ಸಿಲುಕಾಕೊಂಡ್ಬಿಡ್ತಾರಾ? ಇಡಿಯಲ್ಲಿ ಒಮ್ಮೆ ಕೇಸ್ ದಾಖಲಾದರೆ ಸಂಕಷ್ಟಗಳ ಸರಮಾಲೆ ಹುಟ್ಟುಕೊಳ್ಳೋದು ಪಕ್ಕ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರ ಜೊತೆಯಲ್ಲಿ ಇದು ಆಗಿರೋದನ್ನ ನಾವು ಗಮನಿಸಿದ್ದೇವೆ. PMLA ಅಕ್ರಮ ಹಣ ವರ್ಗಾವಣೆ ಅದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರ ರಾಜಕೀಯ ಕೆರಿಯರ್ಗೆ ಅತಿ ದೊಡ್ಡ ಹೊಡೆತವಾಗಿ ಪರಿಣಮಿಸುತ್ತಾ ಈ ಇಡಿ ಕೇಸ್. CM ಸಿದ್ದರಾಮಯ್ಯನವರ ಮನೆ ಮೇಲೂ ಕೂಡ ರೇಡ್ ಮಾಡುವಂತಹ ಪ್ರಾವಿಷನ್ಸ್ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗಿದೆ. ಸಿದ್ದರಾಮಯ್ಯನವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅವಕಾಶಗಳು ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಇದೆ. ಕುಟುಂಬ ಸದಸ್ಯರ ಆಸ್ತಿಯನ್ನ ಕೂಡ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಪ್ರಾವಿಷನ್ಸ್ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಇದೆ. ಲೋಕಾಯುಕ್ತದಿಂದ ತಪ್ಪಿಸಿಕೊಳ್ಳಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಿರೋ ಸಂದರ್ಭದಲ್ಲೇ ಇಡಿ ಎಂಟ್ರಿ ಆಗಿರೋದು ಈ ಪ್ರಕರಣ ಸಿದ್ದರಾಮಯ್ಯನವರ ಪಾಲಿಗೆ ಕಾನೂನಾತ್ಮಕವಾಗಿ ಮತ್ತಷ್ಟು ಕಠಿಣ ಸವಾಲಾಗಿ ಪರಿಣಮಿಸಿದೆ ಅನ್ನೋದಕ್ಕೆ ಈ ಮೇಲಿನ ಅಂಶಗಳು ಸಾಕ್ಷಿಯಾಗ್ತಾ ಇದೆ. ಇದರ ಜೊತೆಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ. ಸ್ನೇಹಮಯಿ ಕೃಷ್ಣ ಅವರಿಗೆ ಭದ್ರತೆಗೆ ಒದಗಿಸುವಂತೆ ವಿಜೇಂದ್ರ ಅವರು ಮನವಿ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ. ಭದ್ರತೆ ಕುರಿತು ಪತ್ರವನ್ನ ಬರೆದಿದ್ದಾರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾದ ವಿಜಯೇಂದ್ರ. ಸ್ನೇಹಮಯಿ ಕೃಷ್ಣ ಅವರ ಜೀವಕ್ಕೆ ಅಪಾಯ ಉಂಟಾಗೋ ಎಲ್ಲ ಸಾಧ್ಯತೆ ಇದೆ, ಹೀಗಾಗಿ ಅವರಿಗೆ ಸೂಕ್ತ ಭದ್ರತೆಯನ್ನ ಕೊಡಿ ಅಂತ ಹೇಳಿ ವಿಜಯೇಂದ್ರ ಅವರು ಪತ್ರ ಬರೆದಿದ್ದಾರೆ. ಆ ಕಡೆ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಸ್ನೇಹಮಯಿ ಕೃಷ್ಣ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇತ್ತ ವಿಜಯೇಂದ್ರ ಅವರು ಡೈರೆಕ್ಟ್ ಆಗಿ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೇನೆ ಏನಾದರೂ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ, ಹೀಗಾಗಿ ಅವರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಇನ್ನು ಇವತ್ತಿನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಇದೇ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಆಯಾಮ. ಮೂಡಾ ಸೈಟ್ ಹಂಚಿಕೆ ವ್ಯೂಹದಲ್ಲಿ CM ಫ್ಯಾಮಿಲಿ ಸಿಲುಕಾಕೊಂಡಿದೆ. ಕೇಂದ್ರ ತನಿಖಾ ಸಂಸ್ಥೆ ಇದೀಗ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಇಷ್ಟು ದಿನ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲಿ ಅಂತ ರಾಜ್ಯದ ನಾಯಕರಿಗೆ ಸೂಚನೆಯನ್ನ ಕೊಡ್ತಾ ಇದ್ದ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಇದೀಗ ಟೆನ್ಷನ್ ಶುರುವಾಯ್ತಾ? ಹೈಕಮಾಂಡ್ಗೆ ಇಡಿಯದ್ದೇ ತಲೆಬೇನೆ. ರಾಜ್ಯದಲ್ಲಾಗೋ ಬೆಳವಣಿಗೆಗಳನ್ನ ಹೇಗೋ ಹಾಗೋ ಕಂಟ್ರೋಲ್ ಮಾಡುವ ಸಾಧ್ಯತೆಗಳಿತ್ತೇನು, ಆದರೆ ಈಗ ನೇರವಾಗಿ ಕೇಂದ್ರ ತನಿಖಾ ಸಂಸ್ಥೆ ಇಡಿ ಎಂಟರ್ ಕೊಟ್ಟಿದೆ. ಹೀಗಾಗಿ ಕಾಂಗ್ರೆಸ್ ಬಣದಲ್ಲೇ ಈ ವಿಚಾರ ಒಂದಷ್ಟು ತಳಮಳಕ್ಕೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ECIR ದಾಖಲಾಗಿರೋದ್ರಿಂದ ವಿರೋಧಿಗಳ ಬಣಕ್ಕೆ ಮತ್ತೊಂದು ಪ್ರಬಲ ಅಸ್ತ್ರ ಸಿಕ್ಕಿರೋದ್ರಿಂದ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಮುಂದಿನ ನಿರ್ಧಾರಗಳ ಬಗ್ಗೆ ಸಾಕಷ್ಟು ತಲೆಬಿಸಿಯನ್ನ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಇಡಿ ಎಂಟ್ರ್ ಕೊಡ್ತಾ ಇದ್ದ ಹಾಗೆ ಹೈಕಮಾಂಡ್ಗೆ ಟೆನ್ಷನ್ ಯಾಕೆ? ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಮೂಡಾ ವ್ಯೂಹದಲ್ಲಿ CM ಸಿದ್ದರಾಮಯ್ಯ ಸಿಲುಕಾಕೊಂಡಿದ್ದಾರೆ. ಇಡಿ ಕೂಡ ಎಂಟರ್ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಇದರಿಂದಾಗಿಯೇ ಟೆನ್ಷನ್ ಶುರುವಾಗಿದೆ. ಕೇಂದ್ರ ತನಿಖಾ ಸಂಸ್ಥೆ ಪ್ರವೇಶದಿಂದಾಗಿ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳ ನಾಯಕರುಗಳಿಗೆ ಆದ ಪರಿಸ್ಥಿತಿಯನ್ನ ಮನನ ಮಾಡಿಕೊಂಡು ಸಿದ್ದರಾಮಯ್ಯನವರ ವಿಚಾರದಲ್ಲೂ ಹೀಗೆ ಆಗ್ಬಿಡ್ಬಹುದಾ? ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್, ಚುನಾವಣೆಗಳ ಪರ್ವ. ಹರಿಯಾಣ, ಜಮ್ಮು ಕಾಶ್ಮೀರ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಆಗ್ತಿರುವ ಚುನಾವಣೆಗಳ ಮೇಲೆ ಸಿದ್ದರಾಮಯ್ಯನವರ ಪ್ರಕರಣ ಎಲ್ಲಾದರೂ ಪ್ರಭಾವವನ್ನ ಬೀರಿಬಿಡುತ್ತಾ ಅನ್ನೋ ಆತಂಕ ಕೂಡ ಇದ್ದೇ ಇದೆ. ಚುನಾವಣೆ ಮುಗಿದ ನಂತರದಲ್ಲೇನಾದರೂ ಡಿಸಿಷನ್ನ ಹೈಕಮಾಂಡ್ ಹೊರಹಾಕ್ತಿತ್ತಾ ಗೊತ್ತಿಲ್ಲ, ಆದರೆ ಚುನಾವಣೆ ಮುಗಿಯೋವರೆಗಾದರೂ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವ ಇರಾದೆ ಹೈಕಮಾಂಡ್ಗಿತ್ತ ಪ್ರಶ್ನೆ ಇದ್ದೇ ಇದೆ. CM ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ದಿಢೀರ್ ಚರ್ಚೆಯನ್ನು ನಡೆಸದೆ ಇಡಿ ತನಿಖೆಯಿಂದ ಆಗಬಹುದಾದ ಇಫೆಕ್ಟ್ನ ಬಗ್ಗೆ ಮಾತುಕತೆಯನ್ನ ನಡೆಸಿರೋದು. ಮುಂದಿನ ಬೆಳವಣಿಗೆಗಳ ಬಗ್ಗೆ CM ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಹೈಕಮಾಂಡ್ ನಾಯಕರು. ರಾಜ್ಯದ ಪ್ರಮುಖ ನಾಯಕರ ಜೊತೆಯಲ್ಲೂ ಕೂಡ ಹೈಕಮಾಂಡ್ ಚರ್ಚೆ ನಡೆಸದೆ
ಮುಂದಿನ ಬೆಳವಣಿಗೆಗಳ ಸಾಧಕ ಬಾಧಕಗಳ ಬಗ್ಗೆ ಮಾತುಕತೆಯಾಗಿದೆ. ಇಡಿ ಎಂಟ್ರಿ ಆದಾಗಿನಿಂದ ಮುಂದೆ ಆಗಬಹುದಾದ ಬೆಳವಣಿಗೆ, ಸಿಎಂ ಏನಾದರೂ ಬಂಧನಕ್ಕೆ ಒಳಗಾಗೋ ಸಾಧ್ಯತೆ ಇದೆಯಾ, ಹಾಗೇನಾದರೂ ಬಂಧನ ಆಗುವ ಸಾಧ್ಯತೆ ಇದೆ ಅನ್ನೋದಾದ್ರೆ ಈ ಬಗ್ಗೆ ವಿಸ್ತೃತವಾಗಿ ಮಾತುಕತೆ ಆಗಬೇಕು. ಮುಡಾ ಕೇಸ್ನಲ್ಲಿ ಯಾವುದೇ ಹಣದ ವ್ಯವಹಾರ ಆಗಿಲ್ಲ ಅನ್ನೋದಂತೂ ಗೊತ್ತಿದೆ. ಸೈಟ್ ವಿಚಾರ, ಭೂಮಿ ವಿಚಾರ, ಇಡಿ ತನಿಖೆಯಿಂದ ಏನೂ ಆಗಲ್ಲ ಅಂತ ಸಿಎಂ ಆಪ್ತರು ವಾದ ಮಂಡಿಸಿದ್ದಾರಂತೆ. ಇದೇ ಮಾಹಿತಿಯನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಆಪ್ತರು. ಇಡಿಯ ಮುಂದಿನ ನಡೆ ನೋಡಿಕೊಂಡು ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇಡೋಕೆ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧರಿಸಿದೆ. ಯಾಕೆ ಎಚ್ಚರಿಕೆಯ ಹೆಜ್ಜೆ? ಜಮ್ಮು ಕಾಶ್ಮೀರ, ಹರಿಯಾಣದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಕರ್ನಾಟಕದಲ್ಲಿ ಆಗುವಂತಹ ರಾಜಕೀಯ ಸ್ಥಿತ್ಯಂತರಗಳು ಅಲ್ಲಿ ನೇರವಾಗಿ ಪರಿಣಾಮ ಬೀರೋ ಸಾಧ್ಯತೆ. ಹೀಗಾಗಿ ಚುನಾವಣಾ ಫಲಿತಾಂಶ ಪ್ರಕಟ ಆಗುವವರೆಗಾದ್ರೂ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವುದೇ ಕಾರಣಕ್ಕೂ ಅಲುಗಾಡದಂತೆ ನೋಡಿಕೊಳ್ಳಲೇಬೇಕಾದ ಅನಿವಾರ್ಯತೆ. ಮುಖ್ಯಮಂತ್ರಿ ಗದ್ದುಗೆಯಿಂದ ಕೆಳಗಿಳಿದು ಬಿಟ್ರೆ ಸಿದ್ದರಾಮಯ್ಯನವರು ಭಾರಿ ಮುಜುಗರ ರಾಷ್ಟ್ರೀಯ ಮಟ್ಟದಲ್ಲೂ ಕಾಂಗ್ರೆಸ್ ಎದುರಿಸಬೇಕಾಗತ್ತೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ಹೆಜ್ಜೆ ಇಡೋದಾದ್ರೂ ಎಚ್ಚರಿಕೆಯಿಂದ ಇಡಿ ಅನ್ನೋ ಸಂದೇಶ ಹೈಕಮಾಂಡ್ನಿಂದ ರವಾನೆ ಆಗಿದೆ.